ಹಾಯ್ ಹೆಲೋ ಎಲ್ಲರೂ ಕೂಡ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ಕೂಡ ಇವತ್ತಿನ ಹೇರ್ ರೆಮಿಡಿ ತೋರಿಸ್ಕೊಡ್ತೀನಿ. ಇದನ್ನು ರೆಮಿಡಿ ನೀವು ಕೂಡ ಖಂಡಿತವಾಗಿ ಯಾವತ್ತೂ ಕೂಡ ಟ್ರೈ ಮಾಡೇ ಇರಲ್ಲ. ಇದನ್ನು ಟ್ರೈ ಮಾಡಿದ್ರೆ ನಿಮ್ಮ ಕೂದಲನ್ನು ಎಷ್ಟು ಚೆನ್ನಾಗಿ ನೀವು ಬೆಳವಣಿಗೆ ಮಾಡ್ಕೋಬೋದು, ನಿಮ್ಮ ಕೂದಲಿರುವಂಥ ಸಮಸ್ಯೆನೂ ಕೂಡ ಕಡಿಮೆ ಮಾಡ್ಕೋಬೋದು. ಹಾಗಿದ್ರೆ ನಿಮಗೂ ಕೂಡ ತೋರಿಸ್ಕೊಡ್ತಾ ಇರುವಂಥ ಬೆಸ್ಟ್ ಹೋಮ್ ಮೇಡ್ ರೆಮಿಡಿ ನೀವು ಕೂಡ ಖಂಡಿತವಾಗಿ ನೋಡ್ಕೊಂಡು ಹೋಗಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋದರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಕೂದಲನ್ನು ಯಾವ ರೀತಿಯಾಗಿ ನೀವು ಬಿಳಿ ಕೂದಲನ್ನು ಕಪ್ಪು ಕೂಡ ಮಾಡ್ಕೋಬೋದು, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಖಂಡಿತವಾಗಿ ಟ್ರೈ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ನಿಮಗೂ ಕೂಡ ಇವತ್ತಿನ ರೆಮಿಡಿ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಹೋದರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ, ಇದನ್ನು ನೀವು ವಾರದಲ್ಲಿ 2 ಸರ್ತಿ 3 ಸರ್ತಿ ಇದನ್ನು ಯೂಸ್ ಮಾಡ್ತಾ ಹೋದರೆ ಸಾಕು, ನಿಮ್ಮ ಕೂದಲನ್ನು ತುಂಬಾ ಚೆನ್ನಾಗಿ ಬೆಳವಣಿಗೆ ಮಾಡ್ಕೋಬೋದು ವೀಕ್ಷಕರೇ. ಹಾಗಿದ್ರೆ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿ, ನಾವು ಇವಾಗ ಹೇರಿಗಾಗಿ ರೆಮಿಡಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಕಬ್ಬಿಣದ ಒಂದು ಕಡಾಯಿ ತೊಗೊಂಡಿದ್ದೀನಿ. ನಮ್ಮ ಕಬ್ಬಿಣದ ಅಂಶ ಇರುವಂಥ ಇದನ್ನು ಕಬ್ಬಿಣ ಕಡೆಯನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲನ್ನು ಕಪ್ಪಗೆ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ನಾನು ಇದಕ್ಕೆ 1 ಸ್ಪೂನಷ್ಟು ನೋಡಿ ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ 1 ಸ್ಪೂನಷ್ಟು ಕಲೋಂಜಿ ಕಾಳು. ಇವೆರಡೂ ಕೂಡ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡುತ್ತೆ ಸ್ನೇಹಿತರೆ. ಅದನ್ನು ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಇದನ್ನು ಜಾಸ್ತಿ ದಿನಗಳ ಕಾಲ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಬಿಳಿ ಕೂದಲು ನ್ಯಾಚುರಲ್ ಆಗಿ ಕಪ್ಪು ಆಗುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಬಿಳಿ ಕೂದಲು ಕೂಡ ಆಗದೆ ರೀತಿ ಕೇರ್ ಮಾಡ್ಕೋಬೋದು ಅದನ್ನು. ಇವಾಗ ನೋಡಿ, ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ಮೇಲೆ ಇದನ್ನು 1 ಸ್ಪೂನ್ ಹಾಕಿದ್ದೀನಲ್ವಾ, ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಇದನ್ನು ನಾವು ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಎಷ್ಟೊತ್ತು ಕುದಿಯೋಕ್ಕೆ ಬಿಡ್ತೀವಿ ಅದು ನೋಡ್ಬೋದು, ಕಲರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ. ಅದು ಕೂಡ ನೋಡಿ, ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದ್ರಿಂದ ನಮಗೆ ಕಬ್ಬಿಣದ ಅಂಶ ಇದರಲ್ಲಿ ಎಲ್ಲರೂ ಕೂಡ ಬಿಟ್ಕೊಳ್ಳುತ್ತೆ. ಅದು ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗೆ ಅದಕ್ಕೆ ನಾನು ಸ್ವಲ್ಪನೇ ಕಾಫಿ ಪುಡಿ ಹಾಕ್ತಾ ಇದ್ದೀನಿ. ಕಾಫಿ ಪುಡಿ ಕೂಡ ಹಾಕೋದ್ರಿಂದ ನಮ್ಮ ಕೂದಲನ್ನು ಇದು ಕೂಡ ಬಿಳಿ ಕೂದಲು ಕಪ್ಪು ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಶೈನಿಯಾಗಿ ಇಡುತ್ತೆ. ನೋಡಿ, ಇವಾಗ 1 2ರಿಂದ 3 ನಿಮಿಷ ಅಷ್ಟೇ ಕುದಿಸ್ಕೋಬೇಕು, ಜಾಸ್ತಿ ಹೊತ್ತು ಕೂಡ ಏನಿಲ್ಲ. ನೋಡಿ, ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಕಲರ್ ಯಾವ ರೀತಿ ಚೇಂಜ್ ಆಗ್ತಾ ಇರುವಂಥದ್ದು. ಇದರಲ್ಲಿ ಮೆಂತ್ಯ ಕಾಳು ಹಾಕಿರ್ತೀವಿ ಸ್ನೇಹಿತರೆ. ಮೆಂತ್ಯ ಕಾಳು ಕೂಡ ನಮ್ಮ ಕೂದಲನ್ನು ತುಂಬಾ ಚೆನ್ನಾಗಿ ಬೆಳವಣಿಗೆ ಮಾಡುತ್ತೆ. ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ವೇಗವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ಕಲೋಂಜಿ ಕಾಳು ಹಾಕಿದ್ದೀವಿ. ಕಲೋಂಜಿ ಅಂದರೆ ಸ್ನೇಹಿತರೆ ಕಪ್ಪು ಜೀರಿಗೆ ಕೂಡ ಅಂತಾರೆ. ಅದು ಕೂಡ ನಮ್ಮ ಕೂದಲನ್ನು ಬಿಳಿ ಕೂದಲನ್ನು ಕಪ್ಪು ಮಾಡುತ್ತೆ. ನಮ್ಮ ಕೂದಲು ಕೂಡ ಜಾಸ್ತಿ ದಿನಗಳ ಕಾಲ ಹಾಗೆ ಬಿಳಿ ಕೂದಲನ್ನು ಕಪ್ಪು ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ಬೋದು. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇರುವಾಗ ನೀರನ್ನು ನೋಡಬಹುದು ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಹೋಯ್ತಂತ. ಇದನ್ನು ಕಬ್ಬಿಣದ ಬಾಣಲೆಯಲ್ಲಿ ಮಾಡೋದ್ರಿಂದ ಈ ಥರವಾಗಿ ಕಲರ್ ಬರುತ್ತೆ ಸ್ನೇಹಿತರೆ. ಬೇರೆ ಬಾಣಲೆಯಲ್ಲಿ ಮಾಡಿದ್ರೆ ಇದನ್ನು ನಿಮಗೆ ಈ ಥರವಾಗಿ ಕಲರ್ ಬರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಕಬ್ಬಿಣದ ಬಾಣಲೆ ನೀವು ಯೂಸ್ ಮಾಡ್ಬೋದು. ಹೇರಿಗಾದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ನಾವು ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದ್ರೆ ಸಾಕು, ನಮ್ಮ ಕೂದಲನ್ನು ಬಿಳಿ ಕೂದಲು ಕಪ್ಪು ಮಾಡ್ಕೋಬೋದು. ಇವಾಗ ಇದಕ್ಕೆ 1 ಅರ್ಧದಷ್ಟು ಲಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಲಿಂಬೆಹಣ್ಣಿನ ರಸ ಯಾಕಪ್ಪ ಅಂದರೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಮತ್ತು ನಮ್ಮ ತಲೆಯಲ್ಲಿ ಹುಣ್ಣಿನ ಸಮಸ್ಯೆ ಇದ್ದರೆ ನಮ್ಮ ಕೂದಲನ್ನು ಏನು ಮಾಡುತ್ತೆ ಅಂದರೆ ಅದರಿಂದ ಬೆಳವಣಿಗೆ ಆಗೋದಕ್ಕೆ ಬಿಡೋಲ್ಲ ಸ್ನೇಹಿತರೆ. ಹಾಗೆ ನಮ್ಮ ಕೂದಲು ಕೂಡ ಬಿಳಿ ಆಗುತ್ತೆ ಅಂತಾರೆ, ಬಿಳಿ ಆಗೋಲ್ಲ ಸ್ನೇಹಿತರೆ. ನಮ್ಮ ಕೂದಲಿನ ಸಮಸ್ಯೆ ನಾವೆಲ್ಲನೂ ಕೂಡ ನಿವಾರಣೆ ಮಾಡ್ಕೊಂಡು ಬಂದರೆ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದು ಏನಾದರೂ ನಮ್ಮ ತಲೆಯಲ್ಲಿ ಹೊಟ್ಟು ಹುಣ್ಣು ಏನಾದರೂ ಸಮಸ್ಯೆ ಆದರೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಲಿಂಬೆಹಣ್ಣು ರಸ ಹಿಂಡ್ಕೊಂಡು ನಾವು ಇದನ್ನು ಹಚ್ತಾ ಹೋದರೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಹುಣ್ಣಿನ ಸಮಸ್ಯೆ ಯಾವುದೇ ಸಮಸ್ಯೆ ಇರಲಿ ಅದನ್ನು ಕಡಿಮೆ ಮಾಡಿದ್ರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ಲಿಂಬೆಹಣ್ಣಿನ ರಸ ಖಂಡಿತವಾಗಿ ಇದರಲ್ಲಿ ಹಾಕ್ಕೊಳ್ಳಿ. ಇದು ನೋಡಿ, ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. 1 2 3 ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ತಗೋಬೇಕು. ಸ್ಟವ್ ಆಫ್ ಮಾಡ್ಕೊಂಡು ತಗೊಂಡು ನಾನು ಇವಾಗ ಇದೊಂದು ಬಟ್ಲಲ್ಲಿ ಸೋದಿಸ್ಕೊಂಡು ತಗೊಳ್ತೀನಿ. ನೋಡಿ, ಒಂದು ಚಾಣಿ ಹಿಡಿದು ಸೋದಿಸ್ಕೊಂಡು ತಗೋಬೇಕು. ನೀವು ನೋಡಿ ಸ್ನೇಹಿತರೆ, ಎಲ್ಲರೂ ಕೂಡ ವಾರದಲ್ಲಿ 1 ಸರ್ತಿ 2 ಸರ್ತಿ ಹೇರ್ ವಾಶ್ ಮಾಡ್ತಾನೆ ಇರ್ತೀರಲ್ಲ. ಹೇರ್ ವಾಶ್ ಮಾಡಿದಾಗ ನೀವೇನು ಮಾಡ್ತೀರಿ, ಕೆಮಿಕಲ್ ಶಾಂಪೂ ಬಳಸೋದ್ರಿಂದ ನಮ್ಮ ತಲೆಯಲ್ಲಿ ಏನಾಗುತ್ತೆ ಅಂದರೆ ಡ್ಯಾಂಡ್ರಫ್ ಸಮಸ್ಯೆ, ಹೊಟ್ಟಿನ ಸಮಸ್ಯೆ, ಅದ್ರ ಜೊತೆಗೆ ಸ್ನೇಹಿತರೆ ಒಬ್ಬೊಬ್ಬರಿಗೆ ಬಿಳಿ ಕೂದಲು ಕೂಡ ತುಂಬಾ ವೇಗವಾಗುತ್ತೆ. ಅದಕ್ಕೋಸ್ಕರ ನೋಡಿ, ನಾವು ಇದನ್ನು ರೆಡಿ ಮಾಡ್ಕೊಂಡು ಇದರಲ್ಲಿ ನಾವು ಶಾಂಪೂ ಹಾಕಿ ಮಿಕ್ಸ್ ಮಾಡಿ ನಾವು ಹೇರಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲಲ್ಲಿ ಸಮಸ್ಯೆ ಎಲ್ಲನೂ ಕೂಡ ಹೊಂಟೋಗುತ್ತೆ. ಅದ್ರ ಜೊತೆಗೆ ನಾವು ಶಾಂಪೂ ಕೂಡ ಈ ರೀತಿ ಬಳಸೋದ್ರಿಂದ ನಮ್ಮ ಕೂದಲು ಒಳ್ಳೆಯಾಗಿ ಬೆಳೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಅದಕ್ಕಾಗಿ ನಾನು ಇದಕ್ಕೆ ಶಾಂಪೂ ಕೂಡ ಹಾಕಿದ್ದೀನಿ. ಶಾಂಪೂ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದು ಶಾಂಪೂ ಹಾಕಿ. ನಿಮ್ಮ ಕೂದಲಿಗೆ ಯಾವುದು ಸೂಟ್ ಆಗುತ್ತೆ ಅದು ಶಾಂಪೂ ಇದರಲ್ಲಿ ಹಾಕ್ಬೋದು. ನಾನು ಇವಾಗ 1 ಸ್ಪೂನಷ್ಟು ಶಾಂಪೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ನೋಡಿ,
ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ಮೇಲೆ ನಾವು ಇವಾಗ ಇದನ್ನು ಯಾವ ರೀತಿಯಾಗಿ ಹೇರಿಗೆ ಯೂಸ್ ಮಾಡ್ಬೋದಂತ ಅದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡ್ಕೊಂಡು ಹೋಗಿ, ಅರ್ಥ ಆಗುತ್ತೆ ಸ್ನೇಹಿತರೆ. ಅರ್ಧದಷ್ಟು ಸ್ಕಿಪ್ ಮಾಡ್ಕೊಂಡು ಹೋಗಬೇಡಿ. ಇವಾಗ ಅದು ರೆಡಿಯಾಗಿರುವಂಥ ರೆಮಿಡಿಯನ್ನು ನಾವು ಇವಾಗ ಹೇರಿಗೆ ಎಲ್ಲನೂ ಕೂಡ ನೋಡಿ ತಲೆ ವಾಶ್ ಮಾಡ್ತೀವಲ್ವ ಆವಾಗಲೇ ನಾವು ಅದನ್ನು ಹಚ್ಕೊಂಡು ತಲೆ ವಾಶ್ ಮಾಡ್ಕೋಬೋದು. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಹೇರಿಗೆ ನಾನು ಹಚ್ತಾ ಇದ್ದೀನಿ ನೋಡಿ. ಈ ಥರವಾಗಿ ಹೇರಿಗೆಲ್ಲ ಕೂಡ ಹಚ್ಕೊಂಡು ನಾವು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಎಲ್ಲನೂ ಕೂಡ ಸಮಸ್ಯೆಗಳಿಂದ ಪರಿಹಾರ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಕೂದಲು ನೋಡಿ ಕಪ್ಪಗಾಗಿ ಉಳಿದು ಬಿಡುತ್ತೆ. ಬಿಳಿ ಕೂದಲು ಕಾಣಿಸ್ತಾನೆ ಇಲ್ಲ ನೋಡಿ ಸ್ನೇಹಿತರೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ನೀವು ಅದನ್ನು ಯೂಸ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರಲ್ಲ. ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ಕೇಳ್ಕೊಳ್ತೀನಿ. ನಿಮಗೋಸ್ಕರ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ ಸ್ನೇಹಿತರೆ. ಖಂಡಿತವಾಗಿ ನೋಡ್ಬೋದು ನೀವು ಕೂಡ. ಹಾಗಿದ್ರೆ ನೋಡಿ, ನಾನು ಇವಾಗ ಹೇರ್ ವಾಶ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ ಪೂರ್ತಿ ವಿಡಿಯೋ ನೋಡೋದಕ್ಕೆ.